ಎಸ್ ಇವತ್ತು ಐ ಪಿ ಎಲ್ದಾಗ ಎರಡನೇ ಐ ಪಿ ಎಲ್ 2026 ಎರಡನೇ ಮ್ಯಾಚು. ಸೊ ಐ ಪಿ ಎಲ್ ಒಳಗೆ ಎರಡನೇ ಮ್ಯಾಚ್ ಅಂದ್ರೆ ಎಮ್ ಐ ವರ್ಸಸ್ KKR, ಮುಂಬೈ ಇಂಡಿಯನ್ಸ್ ವರ್ಸಸ್ KKR. ಒನ್ ಆಫ್ ದಿ ಎಲ್ಲರೂ ಏನು ಅನ್ಕೊಂತಾರೆ ಅಂದ್ರೆ ಎಮ್ ಐ ವರ್ಸಸ್ KKR ಸ್ವಲ್ಪ ಬೋರಿಂಗ್ ಮ್ಯಾಚ್ ಆಗ್ಬೋದು. ಅದಕ್ಕೆ ಇವತ್ತು ಭಾಳ ಮಂದಿ ನೋಡಂಗಿಲ್ಲ ಅನ್ಕೊಂಡ್ರು. ಇವತ್ತು ಮ್ಯಾಚ್ ಚಲೋ ಇರುತ್ತೆ, ಅಷ್ಟು ಹೆವಿ ಇರುತ್ತಿಲ್ಲ ಗೊತ್ತಿಲ್ಲ ಕರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನಾನು ಗೊತ್ತಿದ್ದೆ. ಅದಕ್ಕೆ ನೀವು ನೋಡಿ ಮುಂಬೈದಾಗ ಭಾರಿ ಬ್ಯಾಟ್ಸ್ಮನ್ ಹೋದಾರ. ಸೂರ್ಯಕುಮಾರ್ ಯಾದವ್, ಭುವನೇಶ್ವರ್ ಕುಮಾರ್ ಹಾಕೋದು, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ರೋಹಿತ್ ಶರ್ಮಾ ಇವ್ರ ಕಡೆ. KKRದಾಗ ರಿಂಕು ಸಿಂಗ್, ಟೀಮ್ ಸೈಪಟ್ಟ, ಫಿನ್ ಅಲೆನ ಮತ್ತು ಕ್ಯಾಮ್ರೂನ್ ಗ್ರೀನ, ಅಂಗ್ರೇಜ್ ರಘುವಂಶಿ ಈ ಪರಿ ಬ್ಯಾಟ್ಸ್ಮನ್ ಹೋದಾರು KKRದಾಗ. ಸೊ ಎರಡು ಟೀಮ್ಗಳು ಸ್ಟಾರ್ಟ್ ರೆಡಿ ಇರೋ ಕಾರಣ ಏನೈತಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇವತ್ತಿನ ಬ್ಯಾಟರ್ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ಪಿಚ್ ಕಡೆ ಬಂದ್ರೆ ಇವತ್ತಿನ ಮ್ಯಾಚ್ ಎಲ್ಲಿ ನಡೆದತ್ತನ ಮುಂಬೈನ ವಾಂಖೇಡೆ ಸ್ಟೇಡಿಯಮ್ದಾಗ ಈ ಮ್ಯಾಚ್ ನಡೆದೈತಿ. ಸೊ ವಾಂಖೇಡೆ ಸ್ಟೇಡಿಯಂ ಮತ್ತು ನೀವು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ರನ್ ಫಿಸ್ಟ್ ಪಕ್ಕ 100%. 200 ಪಿಚ್ 100% ಇದು ಬ್ಯಾಟರ್ಸ್ಗಳ ಏನು ಸ್ವರ್ಗ ಅಂತಲೇ ಹೇಳಬೇಕು. ಮುಂಬೈದ ಈಗಲ್ಲ ಅವಾಗಿನ ಕಾಲದಿಂತನೂ ಮುಂಬೈದಾಗ ಬ್ಯಾಟ್ಸ್ಮನ್ಗಳು ಹವಾನ ಭಾಳ ಐತಿ. ಅದಕ್ಕೆ ಮುಂಬೈದವರು ಏನೋ 5 ಕಪ್ ಗೆದ್ದಿದ್ದು. ಅದಕ್ಕೆ ಅವ್ರು ಹೋಮ್ ಗ್ರೌಂಡ್ ಹಂಗೈತಿ, ಅವ್ರು ಬ್ಯಾಟಿಂಗ್ ಅದು ಹೊಂದ್ಕೊಳ್ಳೋ ಕಾರಣ 5 ಕಪ್ ಗೆದ್ದಿದ್ದವರು. ಸೊ ಅದಕ್ಕೆ ಐತಿ ಅವ್ರಿಗೆ ಮುಂಬೈದವ್ರಿಗೆ ಭಾಳ ಹೆಲ್ಪ್ ಆಗೈತಿ ಇವತ್ತಿನ ಪಿಚ್. ಅದಕ್ಕೆ ಬ್ಯಾಟ್ಸ್ಮನ್ ಪಿಚ್ ಇರೋ ಕಾರಣ ಹಂಗೆ ಇವ್ರಿಗೆ ಹೆಲ್ಪ್ ಆಗಲ್ತೇನಿಲ್ಲ. ಸ್ಪೆಷಲಿ ಮುಂಬೈ ಅಂತ ಪಿಚ್ ಕ್ಯಾಮ್ರೂನ್ ಗ್ರೀನ ಮತ್ತು ಫಿನ್ ಅಲೆನ ಇವ್ರಿಗೆ ಐತೆ ಹೇಳಿ ಮಾಡಿಸೋಂಥ ಪಿಚ್ ಪಕ್ಕ ಇವತ್ತು ಇವರನ್ನು ಸ್ಫೋಟ ಡಮ್ ಅನ್ನೋದು ಪಕ್ಕ ಇವತ್ತು ಅಂದ್ರೆ ಮುಂಬೈದವ್ರು ಇರೋದು ಆಡೋದು ಪಕ್ಕ ಅನಿಸಲ್ಲ ನನಗೆ ಯಾಕೋ ಇವತ್ತು KKR ಪರ. ಓಕೆ, ಈ ಪಿಚ್ಚಿನ ಬಗ್ಗೆ ಹೇಳಿದಿಲ್ಲ. ಸ್ಕೋರ್ ಬಗ್ಗೆ ಇಲ್ಲಿ ಮಿನಿಮಮ್ ಅಂದರೂ 200 ಹೊಡಿಯಬೇಕು ವಾಂಖೇಡೆ ಸ್ಟೇಡಿಯಮ್ದಾಗ ಗೆಲ್ಲಬೇಕಾದ್ರೆ. ಇನ್ನು ಹೆಚ್ಚಿಗೆ ಹೊಡೆದ್ರು ಏನೈತಿ ಬೋನಸ್ ಅದಲ್ಲ. ನೀವು ಎಷ್ಟು ರನ್ ಹೆಚ್ಚಿಗೆ ಹೊಡಿತೀರ ನೀವು ವಿನ್ನಿಂಗ್ ಪರ್ಸೆಂಟ್ ಹೆಚ್ಚಾಕೋತೋಕತಿ ಈ ಸ್ಟೇಡಿಯಮ್ದಾಗ. ಇನ್ನು ಮಳೆ ಕಡೆ ಕೇಳಕ್ಕೆ ಬಂದ್ರೆ ಮಳೆ ಏನೂ ಇಲ್ಲ. ವೆದರ್ ಕಡೆ ಕೇಳಕ್ಕೆ ಹೋಗ್ಬೇಡ್ರಿ, ಮಳೆ ಏನು ಆಗೋ ಚಾನ್ಸ್ ಭಾಳ ಕಮ್ಮಿ ಐತಿ. ಎದಕ್ಕಾರ ಈ ಸಮ್ಮರ್ ಟೈಮ್ನಾಗ ಮುಂಬೈದಾಗ ಮಳೆ ಬರೋದು ಭಾಳ ಕಮ್ಮಿ. ನಮ್ಮ ಕಡೆ ಬೆಂಗಳೂರು ಕಡೆ ಬಂದಿತ್ತು ಅಥವಾ ಸೌತ್ ಕಡೆ ಏನಾರು ಬಂದಿತ್ತು ಆ ಕಡೆ ಬರೋದು ಭಾಳ ಕಮ್ಮಿ. ಅದಕ್ಕೆ ಐತಿ ಯಾವುದೇ ಮಳೆ ಏನೂ ಬರೋಂಗಿಲ್ಲ. ಆರಾಮ್ ಮ್ಯಾಚ್ ಫುಲ್ ನೋಡ್ಬೋದು. ಇನ್ನು ಪಿಚ್ ರಿಪೋರ್ಟ್ ಆಯ್ತು ಮತ್ತು ಹಂಗೆ ವೆದರ್ ರಿಪೋರ್ಟ್ ಆಯ್ತು. ಮತ್ತು ಇಲ್ಲಿ ಟಾಸ್ ಇದ್ದರೆ ಏನು ಮಾಡ್ಕೋ ನಿಮ್ಗೆ ಗೊತ್ತದ, ಟಾಸ್ ಗೆದ್ದರೆ ಸೀದಾ ಬಾಲಿಂಗ್ ತೊಗೋಬೇಕು. ನಿನ್ನೆ ಮ್ಯಾಚ್ ನಮ್ಮ ರಿಸಲ್ಟ್ ಪಡೆದವ್ರು ಮಾಡಿದ್ದು ಅದ, ಟಾಸ್ ಗೆದ್ದರು ಸೀದಾ ಬಾಲಿಂಗ್ ತೊಗೊಂಡ್ರು ಗೆದ್ದರು. ಸೊ ಅದೇ ಥರ ಟಾಸ್ ಗೆದ್ದರು ಇಲ್ಲಿ ಬಾಸು. ಇದಕ್ಕೆ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಕೋರ್ ಎಷ್ಟು ಹೊಡಿಬೋದು, ಸ್ಕೋರ್ ಯಾವ ಥರ ಆಡಬೇಕು, ಎಷ್ಟು ಸ್ಕೋರ್ ಚೇಂಜ್ ಮಾಡ್ಕೊತ ಮುಂದೆ ಕ್ಲಿಯರ್ ಕಟ್ ಪಿಕ್ಚರ್ ಇರೋ ಕಾರಣ ಆ ಥರ ಅಡಿಕ್ಟ್ ಆಗಿ ಹೊಡ್ಲಿಕ್ಕೆ ಈಸಿ ಆಕೈತೆ. ಸೊ ಅದಕ್ಕೆ ಅಂತ ಟಾಸ್ ಗೆದ್ದವ್ರು ಸೀದಾ ಇಲ್ಲಿ ಬಾಲಿಂಗ್ ಅನ್ನೋ ಭಾಳ ಚಲೋ. ಇನ್ನು ಎರಡು ಟೀಮ್ ಕಡೆ ಪ್ಲೇಯಿಂಗ್ 11 ಅಪ್ಡೇಟ್ ಅವು ಎಲ್ಲ ಕೇಳ್ಕೊತ ಬಂದ್ರೆ ಇವ್ರ ಕಡೆ ಮುಂಬೈದವ್ರ ಕಡೆನೂ ಅಪ್ಡೇಟ್ ಅದಾವೆ, ಹಂಗೆ KKRದವ್ರ ಕಡೆನೂ ಅಪ್ಡೇಟ್ ಅದಾವೆ. ಮುಂಬೈದವ್ರ ಕಡೆ ಏನು ಬಿಗ್ ಅಪ್ಡೇಟ್ ಅಂದ್ರೆ ಇವತ್ತಿನ ಮ್ಯಾಚ ಮುಂಬೈನ ಮೇನ್ ಪ್ಲೇಯರ್ಸ್ ಆದ ವಿಲ್ ಜಾಕ್ಸ್ ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ ಇವತ್ತಿನ ಮ್ಯಾಚ್ ಆಡಂಗಿಲ್ಲತ್ತ. KKRದವ್ರ ಜೊತೆ ಮಿಸ್ ಮಾಡ್ಕೋತಾರತ್ತ. ಈ ಬರ್ತಾ ಇರೋ ಬಿಗ್ ಅಪ್ಡೇಟು ಮುಂಬೈ ಕಡೆ ಅಂತ. ಅವ್ರ ಬದಲಿ ಯಾರು ಹಾಕೋತಾರೆ ನೋಡ್ಬೇಕು ಇವತ್ತಿನ ಮ್ಯಾಚ್ನಾಗ. ನನ್ನ ಪ್ರಕಾರ ಅಲಾ ಗಜಂಪರ್ ಅವ್ರದಾರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಬ್ಯಾಟಿಂಗ್ ಅನು ಮಾಡ್ತಾರತ್ತೆ. ಸೊ ಅದಕ್ಕೆ ಅವ್ರು ಆಡ್ತಾರೆ. ಮತ್ತು ಇನ್ನೊಬ್ರು ಸ್ಯಾಂಟ್ನರ್ ಅವ್ರ ಬದಲಿ ಯಾರು ಹಾಕೋತಾರೆ ನೋಡ್ಬೇಕಷ್ಟೆ. ಮುಂಬೈದಾಗ ಓಪನಿಂಗ್ ಸ್ಲಾಟಿಗೆ ಏನೋ ಜಗಳ ಹತ್ತಬೋದತ್ತಿ. ಅದಕ್ಕೆ ರಿಯಾನ್ ರಿಕಾರ್ಟನ ಡಿಕಾಕ್ ಸೇಮ್ ಟು ಸೇಮ್ ಎಲ್ಲಿ ಬರ್ಕಿಲ್ಲ. ಸ್ಟ್ಯಾನ್ಸು ಹಂಗೆ, ಆಡೋ ಸ್ಟೈಲು ಹಂಗೆ, ಎಲ್ಲ ಥರ ಹಂಗೆ. ಇಬ್ಬರು ಒಳಗೆ ಯಾರು ಆಡ್ತಾರೆ ನೋಡ್ಬೇಕು. ನನ್ನ ಪ್ರಕಾರ ಮುಂಬೈದವರು ಡಿಕಾಕ್ ಕಡೆನೇ ಹೋಗಾರು ಇವತ್ತು ಓಪನಿಂಗ್. ನನ್ನ ಪ್ರಕಾರ ರೋಹಿತ್ ಶರ್ಮಾ ಡಿಕಾಕ್ ಬರ್ತಿರ್ಬೋದತ್ತೈತಿ. ಸೊ ಐ ಹೋಪ್ ಅವರ ಬರ್ತಾರೋ ಇವತ್ತಿನ ಮ್ಯಾಚ್ನ. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ ಡಿಕಾಕ್, ರೋಹಿತ್ ಶರ್ಮಾ. OG ಓಪನಿಂಗ್ ಅದು ಯಾವಾಗ ನಾವು ಸಣ್ಣ ಹುಡುಗರು 2016 2017 ಓಪನಿಂಗ್ ಮಾಡ್ತೀರಿ, 2018 ಅನ್ಸತ್ತೆ ಅವಾಗೆಲ್ಲ ರೋಹಿತ್ ಶರ್ಮಾ ಡಿಕಾಕ್ ಓಪನಿಂಗ್ ಬರ್ತಾರೆ. ಹಳ್ಳಿ ವರ್ಷಕ್ಕೆ ಬಂದೆವು ನಾವೆಲ್ಲ. ಸೊ ಅದೇ ಥರ ಓಪನಿಂಗ್ ಪೇರ್ ಇರುತ್ತೆ ರೋಹಿತ್ ಶರ್ಮಾ ಆ್ಯಂಡ್ ಡಿಕಾಕ. ಸೊ ಇನ್ನು KKRದವ್ರ ಕಡೆ ಏನು ಅಪ್ಡೇಟ್ ಐತಂದ್ರೆ KKRದವರು ಹರ್ಷಿತ್ ರಾಣಾ ಇಲ್ಲ, ಹರ್ಷಿತ್ ರಾಣಾ ರೂಲ್ಡ್ ಔಟ್ ಆಗ್ಯಾರೋ, ಆಕಾಶ್ದೀಪ್ ರೂಲ್ಡ್ ಔಟ್ ಆಗ್ಯಾರೋ, ಮತ್ತು ಹಂಗೆ ಮಹೇಶ್ ಪತ್ರಾಣ ಇಲ್ಲ. ಸೊ ಅದಕ್ಕೆ ಐತಿ ಅವ್ರ ಬದಲಿ ಇವರು ಯಾರು ನವದೀಪ್ ಸೈನಿನ ಇದು ಸೈನ್ ಮಾಡ್ಕೊಂಡಾರೋ. ಅಂದ್ರೆ ನವದೀಪ್ ಸೈನಿ ಇವತ್ತು ಆಡ್ತಾರೋ, ನವದೀಪ್ ಸೈನಿ ಆಡ್ತಾರೋ. ಹಂಗೆ ಬ್ಲೆಸ್ಸಿಂಗ್ ಮುಜರಬಾನಿ ಇವತ್ತು ಆಡೋ ಸಾಧ್ಯತೆ ಭಾಳ ಐತಿ. ಅಣ್ಣ ನಿಮ್ಗೆ ಗೊತ್ತಿದ್ದಂಗೆ 7-8 ಫೀಟ್ದ ಅಣ್ಣ. ಅಲ್ಲಿಂದ ಬಾಲ್ ಬಂದು ಹೆಂಗಿರುತ್ತೆ ನಿಮ್ಗೆ ಗೊತ್ತೈತಿ. ಸೊ ಅದಕ್ಕೆ ಐತಿ ಇವತ್ತು ಬ್ಲೆಸ್ಸಿಂಗ್ ಮುಜರಬಾನಿ ಅವರು ಪೇಸ್ ಅಟ್ಯಾಕ್ ಹೆಂಗಿರುತ್ತೆ. ಬ್ಲೆಸ್ಸಿಂಗ್ ಮುಜರಬಾನಿ ಮತ್ತು ನವದೀಪ್ ಸೈನಿ ಮತ್ತು ವೈಭವ್ ಇವರು ಪೇಸ್ ಅಟ್ಯಾಕ್ ಆದರೆ ಸ್ಪಿನ್ನ ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಆ್ಯಂಡ್ ಸುನಿಲ್ ನಾರಾಯಣ್ ಆಗಿರ್ಬೋದು. ಬೇಕಾದ್ರೆ ಅನುಕೂಲ್ ರಾಯ್ ಆಡ್ಸ್ಕೋರಿ ನಡೀತೈತಿ. ಸೊ ಇದು ಇವರ ಪೇಸ್ ಅಟ್ಯಾಕ್ ಆ್ಯಂಡ್ ಸ್ಪಿನ್ ಅಟ್ಯಾಕ್ ಇರುತ್ತೆ. ಇದು ಈ ಅಪ್ಡೇಟ. ಇನ್ನು ಪಟ ಎರಡು ಟೀಮ್ ಏನು ಪ್ಲೇಯಿಂಗ್ ಇಲ್ಲೋ ನೋಡ್ಕೋತ ಹೋಗ್ಬಿಟ್ಟು ಮುಂಬೈದವ್ರು ಪ್ಲೇಯಿಂಗ್ ಇಲ್ಲ ಅಪ್ಡೇಟ್. ಪ್ಲೇಯಿಂಗ್ ಇಲ್ಲೋನ್ ಏನಂದ್ರೆ ಫಸ್ಟ್ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ ಅಥವಾ ರಿಯಾನ್ ರಿಕಾರ್ಟನ. ನನ್ನ ಪ್ರಕಾರ ಕ್ವಿಂಟನ್ ಡಿಕಾಕ್ ಆಡ್ತಾರೆ ಅಂತ ತೊಂದರೆ ಇಲ್ಲ.
3ನೇ ನಂಬರ್ ತಿಲಕ್ ವರ್ಮಾ ಇರ್ತಾವ್ರು. 4ನೇ ನಂಬರ್ ಸೂರ್ಯಕುಮಾರ್ ಯಾದವ್ 100% ನಿಮ್ಗೆ ಗೊತ್ತಿದ್ದಂಗೆ ಇವ್ರ ಬ್ಯಾಟಿಂಗ್ ಭಾರಿ ಐತಿ. ಮತ್ತು ಇನ್ನು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ 5ನೇ ನಂಬರ್ ಬಂದ್ರೆ 6ನೇ ನಂಬರ್ ಶನ್ಪನ್ ರುದರ್ಫೋರ್ಡ್ ಇದೊಂದು ಮಿಸ್ ಆಗತ್ತೆ. ಮುಂಬೈದಾಗ ಪ್ರತಿ ವರ್ಷ ಒಂದು ಫಿನಿಶಿಂಗ್ ಟಚ್ ಅನ್ನೋದು ಮಿಸ್ ಆಗತ್ತೆ. ಈ ಸಲ ಆ ಜಾಬ್ನ ಮಾಡಿಕೊಡ್ತಾರೆ ಶನ್ಪನ್ ರುದರ್ಫೋರ್ಡ್. ಕಾಯ್ದು ನೋಡ್ಬೇಕಷ್ಟ. ಶನ್ಪನ್ ರುದರ್ಫೋರ್ಡ್ ಇನ್ನು ನಮಂದಿರ್ ಬರ್ತಾರೋ ಇಲ್ಲಿ ಬ್ಯಾಟಿಂಗ್ ದೀಪಕ್ ಚಹರ್ ಬ್ಯಾಟಿಂಗ್ ಆಡಿ ಕೊಡ್ತಾರೆ. ಇನ್ನು ಅವ್ರು ಏನು ಟ್ರೆಂಟ್ ಬೋಲ್ಟ್ ಜಸ್ಪ್ರೀತ್ ಬುಮ್ರಾ ಅಲ್ಲಾಕಿದ್ದಾರೆ. ಸೊ ಇದು ಮುಂಬೈದವ್ರ ಪ್ಲೇಯಿಂಗ್ 11 ಸಖತ್ತಾಗೈತಿ, ಮಸ್ತಾಗೈತಿ ಇವತ್ತಿನ ಪ್ಲೇಯಿಂಗ್ 11. ಇನ್ನು KKRದ ನೋಡ್ಕೊತ ಬಂದ್ರೆ ಫಿನ್ ಅಲಿನ್ ಜೋಡಿ ಬರ್ತಾರೆ ಅಜಿಂಕ್ಯ ರಹಾನೆ ಮೋಸ್ಟ್ಲಿ ಕಾಯ್ಕೊಂಡು ಆಡ್ತಾರೋ. ಫಿನ್ ಅಲಿನ್ ಹೊಡೆದಿ ಬಡಿ ಆಡ್ತಾರೆ ನಾನು ಅನ್ಕೋತೀನಿ. ಸೊ ಇನ್ನು 3ನೇ ನಂಬರ್ ಅಂಕರೀಶ್ ರಘುವಂಶಿ ಒನ್ ಆಫ್ ದಿ ಸೂಪರ್ ಬ್ಯಾಟ್ಸ್ಮನ್ ಅಂತ ಯಂಗ್ ಬ್ಯಾಟ್ಸ್ಮನ್ KKR ಟೀಮ್ನಾಗ. 4ನೇ ನಂಬರ್ ಒಳಗೆ 25 ಕೋಟಿ ರೂಪಾಯಿ ಅವ್ರ ಅಷ್ಟೇ ಅನಿಸ್ತೈತಿ ಕ್ಯಾಮ್ರೂನ್ ಗ್ರೀನ್ ಬರ್ತಾರೋ. ಇನ್ನು ಅವ್ರದಾಗಿಂದ ರಿಂಕು ಸಿಂಗ್ ಒನ್ ಆಫ್ ದಿ ಬೆಸ್ಟ್ ಫಿನಿಷರ್ ಹೇಳ್ತೀನಿ. ಮತ್ತು ಅವ್ರಿಗೆ ರಮಣ್ದೀಪ್ ಸಿಂಗ್ ಆಗಿದ್ದ ಸುನಿಲ್ ನರೇನ್ ಆಗಿಂದ ಸಚಿನ್ ರವೀಂದ್ರ ಏನು ಬ್ಯಾಟಿಂಗ್ ಇದು. ಮುಂಬೈದವ್ರಿಗೆ ಟಕ್ಕರ್ ಕೊಡ್ತಾರಲ್ಲ ಇವರು. ಬ್ಯಾಟಿಂಗ್ ಈ ಸೀಸನ್ ಅಂದ್ರೆ ಎಲ್ಲ ಟೀಮ್ಗಳು ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಐತಿ. ನಾ ಏನೇನು ಅನ್ಕೊಂಡಿದ್ದು ಇವ್ರು ಟೀಮ್ ನೋಡ್ರಿ. ಇವರು ಫಿನ್ ಅಲ್ಲೇನ ಅಜಿಂಕ್ಯ ರಹಾನೆ, ಅಂಕರೀಶ್ ರಘುವಂಶಿ, ಕ್ಯಾಮ್ರೂನ್ ಗ್ರೀನ್, ರಿಂಕು ಸಿಂಗ್, ರಮಣ್ದೀಪ್ ಸಿಂಗ್, ಸುನಿಲ್ ನಾರಾಯಣ, ಸಚಿನ್ ರವೀಂದ್ರ. ಇನ್ಯಾರು ಹೇಳಿದ್ರು ವೈಭವ್ ಅವರ ಇದು ವರುಣ್ ಚಕ್ರವರ್ತಿ, ಕಾರ್ತಿಕ್ ತ್ಯಾಗಿ. ಅಂದರೆ ಇವ್ರದ್ದು ಎಷ್ಟು ನಂಬರ್ 7 ತಕ ಬ್ಯಾಟಿಂಗ್ ಐತಿ. 8, 9 8 ವೈಭವ್ ಅವರು ಸ್ವಲ್ಪ ಆಡಂಗಿಲ್ಲ. 8, 9, 10, 11 ನಂಬರ್ 7 ತಕ ಬ್ಯಾಟಿಂಗ್ ಐತಿ KKRದಂತರು ನೆಕ್ಸ್ಟ್ ಲೆವೆಲ್. ಈ ಹಂಗೆ ಪಕ್ಕ ಇವತ್ತು ರನ್ ಪಿಸ್ಟ್ 100% ಇರುತ್ತೆ. ಯಾರೋ ಬಂದರು ಪಕ್ಕ 200 ಬಿಡಿಯತ್ತಾರು. ಈ ಟೀಮ್ ನೋಡ್ರೆ ಗೊತ್ತಾಗತ್ತೆ ಪಕ್ಕ 200 ರನ್ ಹೊಡಿಯತ್ತಾರೆ. ಇವತ್ತು ಯಾರಾದರೂ ಹೊಡಿತಾರೆ 200 ರನ್ನ. ಸೊ ಕಾಯ್ದು ನೋಡ್ಬೇಕು. ಇನ್ನು ಇವತ್ತಿನ ಮ್ಯಾಚ್ ಕೀ ಪ್ಲೇಸ್ ಟು ವಾಚ್ ಔಟ್ ಫಾರ್ ಅಂದ್ರೆ ಇವತ್ತಿನ ಮ್ಯಾಚ್ನ ಯಾರು ಭಾರಿ ಆಡ್ಬೋದು ಅದಕ್ಕೆ 100% ಒಂದು ಬುಮ್ರಾ ಅವ್ರು ಆಡ್ತಾರೋ. ಇನ್ನೊಂದು ರೋಹಿತ್ ಶರ್ಮಾ ಅವ್ರ ಮೇಲೆ ಭಾಳ ಭರೋಸೆ ಐತಿ ಇವತ್ತಿನ ಮ್ಯಾಚ್ನಾಗ. ಸೊ ಇದಕ್ಕೆ ಹೆವಿ ಫಿಟ್ ಆಗಿ ಬಂದವರು. ಸೊ ಹೆಂಗೆ ಆಡ್ತಾರೆ ನೋಡ್ಬೇಕು. ಇನ್ನು ಅವ್ರ ಕಡೆ ಇನ್ನು ನನ್ನ ಪ್ರಕಾರ ಫಿನ್ ಅಲ್ಲೇನ ನನಗೆ ಅನ್ಸ್ಲಾಗತ್ತೆ. ಸೊ ನೋಡು ಯಾರ್ಯಾರು ಹೆಂಗೆ ಆಡ್ತಾ ಇರ್ತೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಯಾರು ಗೆಲ್ತಾರಂದ್ರೆ ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಮುಂಬೈದವ್ರು ಗೆಲ್ತಾರೆ ನನಗೆ ಅನ್ಸಲಾಗತ್ತೆ. ಸೊ ಲೆಟ್ ಮೀ ನೋ ವಾಟ್ ಈಸ್ ಯುವರ್ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಅಂತ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಹೇಳ್ಬೇಕೇನ ಇದ್ರ ಬಗ್ಗೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.